ಪ್ರತಿನಿತ್ಯನೂ ಪೆಟ್ರೋಲು ಡೀಸೆಲು CNG ಇದು ರೈಟ್ ಜಾಸ್ತಿ ಆಗ್ತಾನೆ ಇದೆ. ಏನು ಮಾಡೋದು ಮೇಡಮ್, ನಮ್ಗೆ ಹೊಟ್ಟೆ ಪಾಡಕ್ಕೆ ನಾವು ಹೋಯ್ತೀವಿ, ಅವ್ರು ಇಷ್ಟ ಬಂದ ಥರ ರೇಟ್ ಏರಿಸ್ತಾ ಇದ್ದಾರೆ. ಈ ಕಡೆ ಅಕ್ಕಿ ರೇಟು, ಎಣ್ಣೆ ರೇಟು ಎಲ್ಲ ಏರಿಸ್ತಾ ಇದ್ದಾರೆ. ಇದರಲ್ಲೂ ಡೀಸೆಲು, LPG, ಪೆಟ್ರೋಲು ಎಲ್ಲ ರೇಟ್ ಮಾಡ್ತಾ ಇದ್ದಾರೆ. ನಮ್ಮ ಬಗ್ಗೆ ಯಾರು ಏನು ತಿಳ್ಕೊಳ್ಳಲ್ಲ. ಅವ್ರು ಹೆಂಗಾದರೂ ಹೋಗಲಿ, ನಮ್ಮ ಬೆಲೆ ಏರಿಸ್ತಾ ಇದ್ದಾರೆ ಮೇಡಮ್. ನಾವು ಏನು ಮಾಡೋದು ಮೇಡಮ್? ಏನು ಪರಿಹಾರ ತಗೊಂಡಿದ್ದೀರಾ ಇದಕ್ಕೋಸ್ಕರ? ಏನಿಲ್ಲ ಮೇಡಮ್, ಹೋಗಿ ಯೂನಿಯನ್ ಹತ್ರ ಹೇಳಿದ್ರು ಯೂನಿಯನ್ ಏನೂ ಮಾಡ್ತಾ ಇಲ್ಲ ಮೇಡಮ್. ನಮ್ಮ ಬಗ್ಗೆನೇ ತಲೆ ಕೆಡಿಸ್ಕೊಳ್ಳಿಲ್ಲ. ಅವ್ರು ಯೂನಿಯನ್ ಹತ್ರ ಮಾತಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ, ಏನೂ ಮಾತಾಡಲ್ಲ. ನಮ್ಮ ಪಾಡಿಗೆ ಏನೋ ಒಂದು 200-300 ಸಂಪಾದನೆ ಮಾಡೋಕ್ಕೆ ತುಂಬ ಕಷ್ಟ ಆಯಿತು ಮೇಡಮ್. ಡೈಲಿ ಬಾಡಿಗೆ ಕೊಡಬೇಕು, ಗಾಡಿ ಬಾಡಿಗೆ ಕೊಡಬೇಕು, ಮನೆ ಬಾಡಿಗೆ ನೋಡಬೇಕು, ಮಕ್ಕಳದು ಫೀಸು ಇದೆಲ್ಲ ಇದೆ. ಈ ತಿಂಗಳು ಎಲ್ಲ ಗೊತ್ತಾನೆ, ಮಕ್ಕಳದು ಫೀಸ್ ಎಲ್ಲ ಕಟ್ಟಬೇಕು. ಏನು ಮಾಡೋದಂತಲೇ ಗೊತ್ತಾಗಿಲ್ಲ. ಏನೋ ಹಣೆ ಬರ ಹೆಂಗೆ ಬರ್ದಿದ್ದಾನೋ ಓಡ್ತಾ ಇದ್ದೀವಿ ಮೇಡಮ್. ಸರ್ಕಾರಕ್ಕೆ ಏನಾದರೂ ಒಂದು ವ್ಯವಸ್ಥೆ ಮಾಡಿ, ಈ ರೇಟ್ ಎಲ್ಲ ಕಡಿಮೆ ಮಾಡಿ. ನೀವು ಬರುವಾಗ ಒಂದು 10 ಜನ ಕಾರಲ್ಲಿ ಬರ್ತೀರಾ, ನಾವು ಸೈಡಲ್ಲಿ ನಿಂತ್ಕೊಳ್ತೀವಿ, ಅದಕ್ಕಾದರೆ ಬೆಲೆ ಕೊಟ್ಟು ನಮ್ಗೆ ಏನಾದರೂ ಒಂದು ವ್ಯವಸ್ಥೆ ಮಾಡಿ. ಇರು ರಾಜ್ಯ ಸರ್ಕಾರಕ್ಕೆ ಹೇಳ್ತಾ ಇದ್ದೀನಿ ಮೇಡಮ್. ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಇಷ್ಟ ಬಂದ ಥರ ರೇಟ್ ಮಾಡ್ತಾ ಇದ್ದಾರೆ. ನಮಗೇನಿಲ್ಲ, ನಮ್ಮ ಹೊಟ್ಟೆಲಿ ಹೊಡೆದ್ರೆ ಅವ್ರಿಗೇನು ಬರುತ್ತೆ ಅಂತ ಗೊತ್ತಿಲ್ಲ ಮೇಡಮ್. ಇದಕ್ಕೇನಾದರೂ ಒಂದು ವ್ಯವಸ್ಥೆ ಮಾಡಿದ್ರೇ ಚೆನ್ನಾಗಿರುತ್ತೆ ಮೇಡಮ್. ನಮಗೆ ಸ್ಟಾರ್ಟಿಂಗ್ ರೇಟು 36 ಇತ್ತು, ಆಮೇಲೆ 56 ಬಂತು, ಇವಾಗ 196 ರೂಪಾಯಿ ಬಿದ್ದಿದೆ. 3 ಲೀಟ್ರ್ ಹೊಡೆದಿದ್ರು ಈ ಟ್ರಾಫಿಕಲ್ಲಿ ಓಡಿಸೋಕ್ಕೆ 300 ರೂಪಾಯಿ ಮಾಡೋಕ್ಕೆ ಕಷ್ಟ ಆಗುತ್ತೆ. 300 ರೂಪಾಯಿ ಗ್ಯಾಸ್ ಹೊಡೆದ್ಬಿಟ್ಟು 300 ರೂಪಾಯಿ ಮಾಡೋಕ್ಕೆ ತುಂಬ ಕಷ್ಟ ಇದೆ. ಏನು ವ್ಯವಸ್ಥೆ ಮಾಡ್ತಾರೆ? ಈ ಕಡೆ ರೋಡ್ಗಳು ಸರಿ ಇಲ್ಲ, ಅಲ್ಲಪಲ್ಲ. ಒಂದು ಗಾಡಿ ಬಂದು ತೊಗೊಂಡು ನಿಲ್ಲಿಸಿದ್ರೆ ಹೆಂಗೋ ನಾವು ಐಟಮ್ ಇಸ್ಕೊಳ್ಳೋಕ್ಕೆ 1000 ರೂಪಾಯಿ 2000 ರೂಪಾಯಿ ಬೇಕು. ಇದೆಲ್ಲ ಅವ್ರಿಗೆಲ್ಲ ಏನೂ ಗೊತ್ತಿಲ್ಲ. ಅವರು ಇಷ್ಟ ಬಂದ ಥರ ರೇಟ್ ಮಾಡ್ತಾ ಇದ್ದಾರೆ. ಇದಕ್ಕೇನಾದರೂ ಸೆಂಟ್ರಲ್ ಗೌರ್ಮೆಂಟ್ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕು ಮೇಡಮ್. ಸರ್ಕಾರ ಮುಂದೆ ನಾವೆಲ್ಲ ಚಿಕ್ಕವರು, ಅವ್ರು ದೊಡ್ಡವ್ರು ಹೆಂಗೆ ನಡೀತಾರೆ ಅವ್ರು ಮಾಡಲೇಬೇಕು. ನಾವು ಜನಪದ ಅಲ್ವಾ, ಆದರೆ ನಾವೇನು ಮಾಡೋಕ್ಕಾಗಲ್ಲ. ಅವ್ರಿಗೆ ತಿಳುವಳಿಕೆ ಇರಬೇಕು. ಜನ ಈ ಥರ ತೊಂದರೆನಲ್ಲಿದ್ದಾರೆ ಹಂಗೆ ಹಿಂಗೆ ಅಂತ ಅವರೇ ತಿಳ್ಕೊಳ್ಳೋಲ್ಲ ಅಂದರೆ ನಮ್ಗೆ ಏನು ಬರ್ತದೆ? ನಾವು ಬಡವರು, ಏನಾದರೂ ಒಂದು ನಡೀತಾ ಇರ್ತದೆ ಅಂತ ನಡೆಸ್ತಾ ಇರ್ತೀವಿ ಅಷ್ಟೇ. ದಿನ ಈಗ ಎಣ್ಣೆ ಬಂದು 200 ರೂಪಾಯಿ, ಅಕ್ಕಿ ಮೂಟೆ ಇನ್ನೂ 2850 ರೂಪಾಯಿ ಅಕ್ಕಿ ಮೂಟೆ. ಏನು ಮಾಡೋಕ್ಕಾಯ್ತದೆ ಹೇಳಿ? ನಾವು ಯಾರಿಗೆ ಹೇಳಿ? ನಮ್ಮ ಸರ್ಕಾರ ಬಗ್ಗೆ ಗೊತ್ತಾ? ಹಾಕುವಂತೀವಿ, ಓಟ್ ಹಾಕ್ತಾ ಇರ್ತೀವಿ ಅಷ್ಟೇ. ಅವ್ರು ಮಾಡ್ಕೋಬೇಕು ಅಷ್ಟೇ ನಾವು ಹೇಳೋದು. ಯಾವ್ರಿಗೆ ಹೇಳಿದ್ರು ಎಲ್ಲರೀಗ ಇರೋದು ಯಾರು ಅವ್ರಿಗೇನೆ. ಅದ್ರ ಬಗ್ಗೆ ನಾಲೆಜ್ ಇಲ್ಲ ನಮಗೆ. ಅವ್ರ ಮೇಲೆ ಹೇಳೋದು ತಪ್ಪು, ಇವ್ರ ಮೇಲೆ ಹೇಳೋದು ತಪ್ಪು ಅಷ್ಟೇ. ಅದಷ್ಟೇ ಅಂದರೆ ಅರ್ಥ ಆಗಿಲ್ಲ. ಅಷ್ಟೇ ಅದು ಮಾಡಲೇ ಬಡವ್ರು ಅಷ್ಟೇ ಮಾಡಲೇಬೇಕು. ಮೂರನೇ ಬಾರಿ ಇದು ಭಾಳ ಕಷ್ಟ ಐತೆ. ಆಟೋ ಡ್ರೈವರ್ದು ಎಲ್ಲ ಏನು ಮಾಡೋಕ್ಕಲ್ಲ. ಬಿಸ್ನೆಸ್ ಅವ್ರು 1000 ರೂಪಾಯಿ ದುಡಿಯೋಕ್ಕೆ ಭಾಳ ಕಷ್ಟ. ಈಗ ಈ ಮಂತು ಎಂಡು ಫೀಸ್ ಕಟ್ಟಬೇಕು ಮಕ್ಕಳುಗಳು ಫೀಸ್ಗಳಿಗೆ ದುಡ್ಡಿಲ್ಲ. ಆ ಥರ ಆಯ್ತದೆ ಎಲ್ಲ ಈಗ.